ವಿಚಾರವಾಗಿ ಇವತ್ತು ತಗೊಳ್ಳೋದಾದ್ರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಅವರು ನಿರೀಕ್ಷೆ ಮಾಡಿದಂತಹ ಜಾಮೀನು ಅರ್ಜಿ ವಜಾಗೊಂಡಿರೋದ್ರಿಂದ ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವರ ಬಂಧನ ಆಗ್ಬಹುದು. ಪೊಲೀಸರು ಈಗಾಗಲೇ ಅವರ ಶೋಧ ಕಾರ್ಯವನ್ನ ಆರಂಭ ಮಾಡಿದ್ದಾರೆ. ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಕಳೆದ ಜುಲೈನಲ್ಲಿ ನಡೆದಿದ್ದ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಭೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ಅವರ ಬಂಧನದ ಭೀತಿ ಈಗ ಹೆಚ್ಚಾಗ್ತಾ ಇದೆ. ಅವರೀಗ ಅಬ್ಸ್ಕಾಂಡ್ ಆಗಿದ್ದಾರೆ. ಅವರು ಎಲ್ಲೂ ಕೂಡ ಸಿಗ್ತಾ ಇಲ್ಲ, ತಲೆಮರೆಸ್ಕೊಂಡಿದ್ದಾರೆ. ಅವರಿಗೆ ಆ ಹುಡುಕಾಟಕ್ಕಾಗಿ ಪೊಲೀಸರು ಬೇರೆ ಬೇರೆ ಕಡೆಯಲ್ಲಿ ಹುಡುಕ್ತಾ ಇದ್ದಾರೆ, ಆದ್ರೆ ಅವರು ಸಿಗ್ತಾ ಇಲ್ಲ. ಜಾಮೀನ್ ಸಿಗ್ಬಹುದು ಅನ್ನೋ ನಿರೀಕ್ಷೆ ಅವರಿಗಿತ್ತು, ಆದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರು ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಕೆಆರ್ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರು ರೌಡಿ ಶೀಟರ್ ಆಗಿದ್ದಂತ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಯಾರು ಹತ್ಯೆಯನ್ನ ಮಾಡಿದ್ದಾರೆ ಅವರ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಮತ್ತು ಅವರೇ ಹತ್ಯೆ ಮಾಡಿಸಿದ್ದಾರೆ ಅಂತ ಮೃತಪಟ್ಟ ಬಿಕ್ಲು ಶಿವ ತಾಯಿ ಕೂಡ ಆರೋಪ ಮಾಡಿದ್ರು. ಎಫ್ಐಆರ್ ಕೂಡ ದಾಖಲಾಗಿತ್ತು. ಆದ್ರೆ ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಭೈರತಿ ಬಸವರಾಜ್ ಅವರು ಹೇಳ್ತಾ ಇದ್ರು. ಒಂದು ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವರ ನಡುವೆ ಒಂದಷ್ಟು ಘರ್ಷಣೆಗಳು ಸಂಭವಿಸಿತ್ತು. ಅದು ಬಹಿರಂಗವಾಗಿಯೂ ನಡೆದಿತ್ತು. ಜೊತೆಗೆ ಅವರ ಕೊಲೆ ಬೆದರಿಕೆಯನ್ನು ಹಾಕಲಾಗಿತ್ತು ಅನ್ನೋ ಆರೋಪವನ್ನ ಹತ್ಯೆಯಾದಂತ ಬಿಕ್ಲು ಶಿವ ತಾಯಿ ಮಾಡಿದ್ರು. ಅದಕ್ಕೆ ಬೇಕಾದಂತೆ ಕೆಲವು ದಾಖಲಾತಿಗಳನ್ನು ಅವರು ಒದಗಿಸಿದ್ರು. ಬೆಂಗಳೂರಿನ ನಗರ ಭಾಗದಲ್ಲಿರುವ ಕೆಲವು ಒಂದು ಭೂಮಿಗೆ ಸಂಬಂಧಪಟ್ಟಂತೆ ನಡೆದಂತ ವ್ಯಾಜ್ಯ ಇದಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಭೈರತಿ ಬಸವರಾಜ್ ಅವರಿಗೆ ಜಾಮೀನು ಅರ್ಜಿ ಸಿಕ್ಕಿಲ್ಲ. ಅವರ ಜಾಮೀನು ಅರ್ಜಿ ವಜಾ ಆಗಿದೆ, ಜಾಮೀನು ಸಿಕ್ಕಿಲ್ಲ. ಹಾಗಾಗಿ ಅವರ ಬಂಧನ ಆಗುವ ಸಾಧ್ಯತೆ ಹೆಚ್ಚು ಆಗ್ತಾ ಇದೆ. ಅವರು ನಿರೀಕ್ಷಣಾ ಜಾಮೀನಿನ ಮೇಲಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದ್ರಿಂದ ಅಂದ್ರೆ 60 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಬಹುತೇಕ 55 ದಿನ ಆಗಿದೆ ಅಂತ ಅನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಜಾಮೀನ್ ಸಿಗ್ಬಹುದು, ನನ್ಗೆ ಬಂಧನ ಆಗೋದಿಲ್ಲ ಅಂತ ಅಂದುಕೊಂಡಿದ್ರು. ವಕೀಲರನ್ನು ನೇಮಕ ಮಾಡಿದ್ರು. ಆದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಹೆಚ್ಚು ಪ್ರಬಲವಾಗಿ ಸಂದರ್ಭದಲ್ಲಿ ಕಾಣಿಸ್ತು ಮತ್ತು ಅವರ ಅಗತ್ಯ ಇದೆ. ಈ ತನಿಖೆಯ ಸಂದರ್ಭದಲ್ಲಿ ಅಪರಾಧಿಗಳನ್ನ ಹುಡುಕುವ ಮತ್ತು ಶಿಕ್ಷಿಸುವ ಉದ್ದೇಶದಿಂದ ಅವರು ಬೇಕು, ಅವರ ಹೇಳಿಕೆಗಳು ಬೇಕು ಅನ್ನೋ ಬಲವಾದ ವಾದವನ್ನ ನ್ಯಾಯಾಧೀಶರ ಮುಂದೆ ಮಾಡಿದ ಕಾರಣಕ್ಕಾಗಿ ಈಗ ಅವರಿಗೆ ಜಾಮೀನು ಸಿಕ್ಕಿಲ್ಲ. ಜಾಮೀನು ಅರ್ಜಿ ವಜಾಗೊಂಡಿದೆ. ಈಗ ಅವರಿಗಿರುವ ಕಾನೂನಾತ್ಮಕ ಆಯ್ಕೆ ಏನು ಅಂತಂದ್ರೆ ಅವರೀಗ ಹೈಕೋರ್ಟ್ ಮೊರೆ ಹೋಗ್ಬೇಕು. ಈಗ ಕೋರ್ಟ್ ಕಲಾಪಗಳ ರಜಾ ದಿನ ಮತ್ತು ಕ್ರಿಸ್ಮಸ್ ಆಚರಣೆ ಹಿನ್ನೆಲೆಯಲ್ಲಿ ಯಾವಾಗ ಆಗತ್ತೆ ಅಂತ ಗೊತ್ತಿಲ್ಲ. ಬಹುತೇಕವಾಗಿ ಡಿಸೆಂಬರ್ 26ನೇ ತಾರೀಕು ಹೈಕೋರ್ಟ್ ರಜಾ ಕಾಲದ ಪೀಠ ಕಾರ್ಯನಿರ್ವಹಣೆ ಆಗತ್ತೆ. ಅವತ್ತೇ ಅಂತಂದ್ರೆ ಇನ್ನು ಒಂದ್ 2-3 ದಿನಗಳಿದೆ. 2-3 ದಿನಗಳ ಕಾಲ ಅವರು ಪೊಲೀಸರ ಕೈಗೆ ಸಿಗದಂತೆ ಅವರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ಈ ತರದೊಂದು ನಿರೀಕ್ಷೆ ಇತ್ತು, ಒಂದ್ ವೇಳೆ ಏನಾದ್ರು ಅರ್ಜಿ ವಜಾ ಆದ್ರೆ ನಂಗೆ ಬಂಧನ ಆಗ್ಬಹುದು ಅಂತ. ಅದೇ ರೀತಿಯಲ್ಲಿ ಆಗಿದೆ, ಅರ್ಜಿ ವಜಾ ಆಗಿದೆ. ನ್ಯಾಯಮೂರ್ತಿ ಗಜಾನನ್ ಭಟ್ ಅವರಿದ್ದ ಪೀಠ ಭೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೀಗ ಬಂಧನದ ಭೀತಿ ಎದುರಾಗಿದೆ. ಮಹಾರಾಷ್ಟ್ರದಲ್ಲೂ ಕೂಡ ಅವರ ಬಂಧನಕ್ಕಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಆದ್ರೆ ಎಲ್ಲೂ ಕೂಡ ಅವರು ಸಿಗ್ತಿಲ್ಲ. ಕೊನೆಯದಾಗಿ ಅವರ ಲೊಕೇಶನ್ ಸಿಕ್ಕಿರೋದು ಪೊಲೀಸರಿಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಲೈವ್ ಲೊಕೇಶನ್ ಸಿಕ್ಕಿತ್ತು. ಅನಂತರ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಅವರು ನಾಪತ್ತೆ ಆಗಿದ್ದಾರೆ. ಅವರ ವಕೀಲರು ಇದನ್ನೆಲ್ಲ ತಿಳಿಸಿರ್ತಾರೆ. ಯಾಕೆಂದ್ರೆ ರಾಜಕಾರಣಿಗಳು, ಅವ್ರ ಹಿಂದೆ ಇರೋ ವಕೀಲರುಗಳು ಏನೇನ್ ಮಾಡ್ಬೇಕು ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ತಾತ್ಕಾಲಿಕವಾಗಿ ಜಾಮೀನ್ ಸಿಗೋ ತನಕ ಅಂತ ಅದೆಲ್ಲವನ್ನ ಅವರು ಮಾಡಿರ್ತಾರೆ. ಅದರ ಒಂದು ಪ್ರಯತ್ನವೇ ಈಗ ಲೊಕೇಶನ್ ಏನ್ ಸಿಗ್ತಾ ಇತ್ತು ಅವ್ರದ್ದು ಲೈವ್ ಲೊಕೇಶನ್, ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಅವ್ರು ನಾಪತ್ತೆ ಆಗಿರೋದು. ಸಿಐಡಿ ಅಧಿಕಾರಿಗಳ ತಂಡ ಬೇರೆ ಬೇರೆ ಭಾಗದಲ್ಲಿ, ಬರೀ ಮಹಾರಾಷ್ಟ್ರ ಮಾತ್ರ ಅಲ್ಲ, ಎಲ್ಲಿ ಲೈವ್ ಲೊಕೇಶನ್ ಸಿಕ್ಕಿದೆ ಅಂತಲ್ಲ, ಬೇರೆ ಬೇರೆ ಕಡೆಯಲ್ಲೂ ಹುಡುಕಾಟವನ್ನ ನಡೆಸ್ತಾ ಇದೆ. ಆದ್ರೆ ಇಲ್ಲಿ ತನಕ ಅವರ ಪತ್ತೆ ಆಗಿಲ್ಲ. ಇನ್ 2-3 ದಿನಗಳ ಕಾಲ ಅವರ ಪತ್ತೆ ಆಗತ್ತಾ ಇಲ್ವೋ ಅಂತ ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ಬಹುತೇಕ ಈ ಪ್ರಭಾವಿಗಳ ಸಂದರ್ಭದಲ್ಲಿ ಅವರ ರಾಜಕೀಯ, ಈಗ ಪಪ್ಪಿಯನ್ನ ಹಿಡ್ಕೊಂಡ್ಬಂದ್ರು, ವೀರೇಂದ್ರ ಪಪ್ಪಿಯನ್ನ ಪೊಲೀಸ್ ಹಿಡ್ಕೊಂಡ್ಬಂದ್ರು, ಕಾಂಗ್ರೆಸ್ ಶಾಸಕ. ಆ ತರದ ಆಗಬೇಕಾಗತ್ತೆ. ಆದ್ರೆ ಅವರು ಸಿಗ್ತಾರಾ ಅಥವಾ ಇನ್ 3-4 ದಿನಗಳ ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ಭವಿಷ್ಯ ಏನಾಗತ್ತೆ ಅಂತ ಕಾದ್ ನೋಡೋದಕ್ಕಾಗಿ ಇನ್ನ ನಾಪತ್ತೆಯಾಗಿ ಹಾಗೆ ಉಳ್ಕೊಳ್ತಾರಾ, ಪೊಲೀಸರು ಅವರನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದು ಗೊತ್ತಿಲ್ಲ. ಬಿಕ್ಲು ಶಿವ ಮೊದಲಿಗೆ ಭೈರತಿ ಬಸವರಾಜ್ ಅವರ ಜೊತೆಯಲ್ಲಿ ಬಹಳ ಚೆನ್ನಾಗಿದ್ದಂತಹ ವ್ಯಕ್ತಿ. ಅವರ ಕಾರಣಕ್ಕಾಗಿನೇ ಅನೇಕ ಪ್ರಕರಣಗಳಲ್ಲಿ ಆತ ಭಾಗಿಯಾಗಿದ್ದ. ರೌಡಿ ಶೀಟರ್ ಅಂತ ಕೂಡ ಆತ ಒಂದು ನೋನ್ ಫೇಸ್ ಆಗಿದ್ದ, ರೌಡಿ ಶೀಟರ್ ಆಗಿದ್ದ. ಆತನ ಅಂದ್ರೆ ಬೇನಾಮಿ ಆಸ್ತಿ ಈ ತರದೆಲ್ಲವೂ ಹಲವಾರು ಕಥೆಗಳು ಕೇಳಿ ಬರುತ್ತೆ. ಅದು ಭೈರತಿ ಬಸವರಾಜ್ ಅವರು ಆಸ್ತಿಯನ್ನ ಕೇಳಿದ ಸಂದರ್ಭದಲ್ಲಿ ಆತ ಕೊಡೋದಿಲ್ಲ
ಆತ ಪಟ್ಟು ಹಿಡಿದಿದ್ದಂತೆ. ಅದೇ ಕಾರಣಕ್ಕಾಗಿ ಘರ್ಷಣೆಗಳು ನಡೆದಿತ್ತು, ಬೆದರಿಕೆಯನ್ನು ಹಿಂದೆ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಈ ಕಾರಣಕ್ಕಾಗಿ ಅವನ ಹತ್ಯೆ ನಡೆದಿದೆ ಅನ್ನೋದು ಅವನ ಕುಟುಂಬಸ್ಥರ ನೇರವಾದ ಆರೋಪ ಆಗಿದೆ. ಈ ಪ್ರಕರಣದಲ್ಲಿ ಈಗ ಬೈರತಿ ಬಸವರಾಜ್ ಆರೋಪಿಯಾಗಿದ್ದು ಅವರಿಗೀಗ ಬಂಧನದ ಭೀತಿ ಎದುರಾಗಿದೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಅವರ ಬಂಧನ ಆಗತ್ತಾ, ಸಿಐಡಿ ಪೊಲೀಸರು ಅವರನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದು ಗೊತ್ತಿಲ್ಲ. ಒಟ್ಟಾರೆ ಬಿಜೆಪಿಯ ಕೆಆರ್ ಪುರಂ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಈಗ ಬಂಧನದ ಭೀತಿ ಎದುರಾಗಿದೆ.